ಉತ್ತರಾಖಂಡದ ಬಿಪಿನ್ ಜೈನ್, ಕೋಮಿಲ್ ಜೈನ್, ಪೋನಂಬಕ್ಕಂನ ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದಿಂಡಿಗಲ್ನ ರಾಜು ರಾಜಶೇಖರನ್ ಬಂಧಿತರು. ಆರೋಪಿಗಳು ತಿರುಪತಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತುಪ್ಪ ಪೂರೈಕೆ ಪ್ರತಿ ಹೆಜ್ಜೆಯಲ್ಲೂ ಅಕ್ರಮದ ಮಾಹಿತಿ. ಬೋಲೆ ಬಾಬಾ ಡೇರಿಗೆ ತುಪ್ಪ ಪೂರೈಸುವ ಸಾಮರ್ಥ್ಯ ಇರಲಿಲ್ಲ. ಯಾರದೋ ಹೆಸರಲ್ಲಿ ಮತ್ಯಾರೋ ಟೆಂಡರ್ ಪಡೆದಿದ್ದರು. ಸುಳ್ಳು ದಾಖಲೆ, ನಕಲಿ ಸೀಲ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿತ್ತು. ಆದರೆ ಒಂದು ವಿಶೇಷ, ಜೈನರಿದ್ದಾರೆ, ಹಿಂದೂಗಳೇ 4 ಜನ ಕೂಡ, ಜೈನ್ ಪ್ಲಸ್ ಹಿಂದೂ. ಈಗೇನಾಗುತ್ತೆ, ಒಂದು ವೇಳೆ ಅನ್ಯಧರ್ಮಿ ಆಗಿದ್ರೆ ಏನಾಗ್ತಿತ್ತು ಇಲ್ಲಿ, ಎಲ್ಲಿಂದ ಎಲ್ಲಿಗೆ. ಆಮೇಲೆ ನಮ್ಮ ರಾಜಕಾರಣಿಗಳೇನು ಕಡಿಮೆನಾ? ಈ ಥರ ಆಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಕೋರ್ಟ್ ಕೂಡ ಹೇಳಿತ್ತು, ಅದನ್ನು ಜಗಜ್ಜಾಹಿರು ಮಾಡುವಂಥ ಅಗತ್ಯ ಇರಲಿಲ್ಲ ಭಾವನೆಗಳಿಗೆ ಧಕ್ಕೆ. ಅಂದರೆ ರಾಜಕಾರಣಿಗಳು ತಮ್ಮ ಲಾಭ ಆಗತ್ತೆ ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಎಷ್ಟು ಜನಗಳಿಗೆ, ಭಕ್ತಾದಿಗಳಿಗೆ ಬೇಸರ ಆಗಿರ್ಬೋದು, ದುಃಖ ಆಗಿರ್ಬೋದು. ಚಂದ್ರಬಾಬು ನಾಯ್ಡುಗೂ ಅದನ್ನು ಅಷ್ಟೊಂದು ಬಹಿರಂಗವಾಗಿ ಹೇಳುವಂಥ ಅಗತ್ಯ ಇರಲಿಲ್ಲ, ಎಲ್ಲ ಆದ ನಂತರ ಹೇಳ್ಬೋದಾಗಿತ್ತು. ರಾಜಕೀಯ ಲಾಭ ಬಿಡ್ತಾನ ತಿಮ್ಮಪ್ಪ, ಬಿಡಲಾರ, ನೋಡೋಣ. ಉತ್ತರಾಖಂಡದ ಬಿಪಿನ್ ಜೈನ್, ಕೋಮಿಲ್ ಜೈನ್, ಪೋನಂಬಕ್ಕಂನ ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದಿಂಡಿಗಲ್ನ ರಾಜು ರಾಜಶೇಖರನ್ ಬಂಧಿತರು. ಆರೋಪಿಗಳು ತಿರುಪತಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತುಪ್ಪ ಪೂರೈಕೆ ಪ್ರತಿ ಹೆಜ್ಜೆಯಲ್ಲೂ ಅಕ್ರಮದ ಮಾಹಿತಿ. ಬೋಲೆ ಬಾಬಾ ಡೇರಿಗೆ ತುಪ್ಪ ಪೂರೈಸುವ ಸಾಮರ್ಥ್ಯ ಇರಲಿಲ್ಲ. ಯಾರದೋ ಹೆಸರಲ್ಲಿ ಮತ್ಯಾರೋ ಟೆಂಡರ್ ಪಡೆದಿದ್ದರು. ಸುಳ್ಳು ದಾಖಲೆ, ನಕಲಿ ಸೀಲ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿತ್ತು. ಆದರೆ ಒಂದು ವಿಶೇಷ, ಜೈನರಿದ್ದಾರೆ, ಹಿಂದೂಗಳೇ 4 ಜನ ಕೂಡ, ಜೈನ್ ಪ್ಲಸ್ ಹಿಂದೂ. ಈಗೇನಾಗುತ್ತೆ, ಒಂದು ವೇಳೆ ಅನ್ಯಧರ್ಮಿ ಆಗಿದ್ರೆ ಏನಾಗ್ತಿತ್ತು ಇಲ್ಲಿ, ಎಲ್ಲಿಂದ ಎಲ್ಲಿಗೆ. ಆಮೇಲೆ ನಮ್ಮ ರಾಜಕಾರಣಿಗಳೇನು ಕಡಿಮೆನಾ? ಈ ಥರ ಆಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಕೋರ್ಟ್ ಕೂಡ ಹೇಳಿತ್ತು, ಅದನ್ನು ಜಗಜ್ಜಾಹಿರು ಮಾಡುವಂಥ ಅಗತ್ಯ ಇರಲಿಲ್ಲ ಭಾವನೆಗಳಿಗೆ ಧಕ್ಕೆ. ಅಂದರೆ ರಾಜಕಾರಣಿಗಳು ತಮ್ಮ ಲಾಭ ಆಗತ್ತೆ ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಎಷ್ಟು ಜನಗಳಿಗೆ, ಭಕ್ತಾದಿಗಳಿಗೆ ಬೇಸರ ಆಗಿರ್ಬೋದು, ದುಃಖ ಆಗಿರ್ಬೋದು. ಚಂದ್ರಬಾಬು ನಾಯ್ಡುಗೂ ಅದನ್ನು ಅಷ್ಟೊಂದು ಬಹಿರಂಗವಾಗಿ ಹೇಳುವಂಥ ಅಗತ್ಯ ಇರಲಿಲ್ಲ, ಎಲ್ಲ ಆದ ನಂತರ ಹೇಳ್ಬೋದಾಗಿತ್ತು. ರಾಜಕೀಯ ಲಾಭ ಬಿಡ್ತಾನ ತಿಮ್ಮಪ್ಪ, ಬಿಡಲಾರ, ನೋಡೋಣ. ಉತ್ತರಾಖಂಡದ ಬಿಪಿನ್ ಜೈನ್, ಕೋಮಿಲ್ ಜೈನ್, ಪೋನಂಬಕ್ಕಂನ ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದಿಂಡಿಗಲ್ನ ರಾಜು ರಾಜಶೇಖರನ್ ಬಂಧಿತರು. ಆರೋಪಿಗಳು ತಿರುಪತಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತುಪ್ಪ ಪೂರೈಕೆ ಪ್ರತಿ ಹೆಜ್ಜೆಯಲ್ಲೂ ಅಕ್ರಮದ ಮಾಹಿತಿ. ಬೋಲೆ ಬಾಬಾ ಡೇರಿಗೆ ತುಪ್ಪ ಪೂರೈಸುವ ಸಾಮರ್ಥ್ಯ ಇರಲಿಲ್ಲ. ಯಾರದೋ ಹೆಸರಲ್ಲಿ ಮತ್ಯಾರೋ ಟೆಂಡರ್ ಪಡೆದಿದ್ದರು. ಸುಳ್ಳು ದಾಖಲೆ, ನಕಲಿ ಸೀಲ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿತ್ತು. ಆದರೆ ಒಂದು ವಿಶೇಷ, ಜೈನರಿದ್ದಾರೆ, ಹಿಂದೂಗಳೇ 4 ಜನ ಕೂಡ, ಜೈನ್ ಪ್ಲಸ್ ಹಿಂದೂ. ಈಗೇನಾಗುತ್ತೆ, ಒಂದು ವೇಳೆ ಅನ್ಯಧರ್ಮಿ ಆಗಿದ್ರೆ ಏನಾಗ್ತಿತ್ತು ಇಲ್ಲಿ, ಎಲ್ಲಿಂದ ಎಲ್ಲಿಗೆ. ಆಮೇಲೆ ನಮ್ಮ ರಾಜಕಾರಣಿಗಳೇನು ಕಡಿಮೆನಾ? ಈ ಥರ ಆಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಕೋರ್ಟ್ ಕೂಡ ಹೇಳಿತ್ತು, ಅದನ್ನು ಜಗಜ್ಜಾಹಿರು ಮಾಡುವಂಥ ಅಗತ್ಯ ಇರಲಿಲ್ಲ ಭಾವನೆಗಳಿಗೆ ಧಕ್ಕೆ. ಅಂದರೆ ರಾಜಕಾರಣಿಗಳು ತಮ್ಮ ಲಾಭ ಆಗತ್ತೆ ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಎಷ್ಟು ಜನಗಳಿಗೆ, ಭಕ್ತಾದಿಗಳಿಗೆ ಬೇಸರ ಆಗಿರ್ಬೋದು, ದುಃಖ ಆಗಿರ್ಬೋದು. ಚಂದ್ರಬಾಬು ನಾಯ್ಡುಗೂ ಅದನ್ನು ಅಷ್ಟೊಂದು ಬಹಿರಂಗವಾಗಿ ಹೇಳುವಂಥ ಅಗತ್ಯ ಇರಲಿಲ್ಲ, ಎಲ್ಲ ಆದ ನಂತರ ಹೇಳ್ಬೋದಾಗಿತ್ತು. ರಾಜಕೀಯ ಲಾಭ ಬಿಡ್ತಾನ ತಿಮ್ಮಪ್ಪ, ಬಿಡಲಾರ, ನೋಡೋಣ. ಉತ್ತರಾಖಂಡದ ಬಿಪಿನ್ ಜೈನ್, ಕೋಮಿಲ್ ಜೈನ್, ಪೋನಂಬಕ್ಕಂನ ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದಿಂಡಿಗಲ್ನ ರಾಜು ರಾಜಶೇಖರನ್ ಬಂಧಿತರು. ಆರೋಪಿಗಳು ತಿರುಪತಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತುಪ್ಪ ಪೂರೈಕೆ ಪ್ರತಿ ಹೆಜ್ಜೆಯಲ್ಲೂ ಅಕ್ರಮದ ಮಾಹಿತಿ. ಬೋಲೆ ಬಾಬಾ ಡೇರಿಗೆ ತುಪ್ಪ ಪೂರೈಸುವ ಸಾಮರ್ಥ್ಯ ಇರಲಿಲ್ಲ. ಯಾರದೋ ಹೆಸರಲ್ಲಿ ಮತ್ಯಾರೋ ಟೆಂಡರ್ ಪಡೆದಿದ್ದರು. ಸುಳ್ಳು ದಾಖಲೆ, ನಕಲಿ ಸೀಲ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿತ್ತು. ಆದರೆ ಒಂದು ವಿಶೇಷ, ಜೈನರಿದ್ದಾರೆ, ಹಿಂದೂಗಳೇ 4 ಜನ ಕೂಡ, ಜೈನ್ ಪ್ಲಸ್ ಹಿಂದೂ. ಈಗೇನಾಗುತ್ತೆ, ಒಂದು ವೇಳೆ ಅನ್ಯಧರ್ಮಿ ಆಗಿದ್ರೆ ಏನಾಗ್ತಿತ್ತು ಇಲ್ಲಿ, ಎಲ್ಲಿಂದ ಎಲ್ಲಿಗೆ. ಆಮೇಲೆ ನಮ್ಮ ರಾಜಕಾರಣಿಗಳೇನು ಕಡಿಮೆನಾ? ಈ ಥರ ಆಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಕೋರ್ಟ್ ಕೂಡ ಹೇಳಿತ್ತು, ಅದನ್ನು ಜಗಜ್ಜಾಹಿರು ಮಾಡುವಂಥ ಅಗತ್ಯ ಇರಲಿಲ್ಲ ಭಾವನೆಗಳಿಗೆ ಧಕ್ಕೆ. ಅಂದರೆ ರಾಜಕಾರಣಿಗಳು ತಮ್ಮ ಲಾಭ ಆಗತ್ತೆ ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಎಷ್ಟು ಜನಗಳಿಗೆ, ಭಕ್ತಾದಿಗಳಿಗೆ ಬೇಸರ ಆಗಿರ್ಬೋದು, ದುಃಖ ಆಗಿರ್ಬೋದು. ಚಂದ್ರಬಾಬು ನಾಯ್ಡುಗೂ ಅದನ್ನು ಅಷ್ಟೊಂದು ಬಹಿರಂಗವಾಗಿ ಹೇಳುವಂಥ ಅಗತ್ಯ ಇರಲಿಲ್ಲ, ಎಲ್ಲ ಆದ ನಂತರ ಹೇಳ್ಬೋದಾಗಿತ್ತು. ರಾಜಕೀಯ ಲಾಭ ಬಿಡ್ತಾನ ತಿಮ್ಮಪ್ಪ, ಬಿಡಲಾರ, ನೋಡೋಣ. ಉತ್ತರಾಖಂಡದ ಬಿಪಿನ್ ಜೈನ್, ಕೋಮಿಲ್ ಜೈನ್, ಪೋನಂಬಕ್ಕಂನ ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದಿಂಡಿಗಲ್ನ ರಾಜು ರಾಜಶೇಖರನ್ ಬಂಧಿತರು. ಆರೋಪಿಗಳು ತಿರುಪತಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತುಪ್ಪ ಪೂರೈಕೆ ಪ್ರತಿ ಹೆಜ್ಜೆಯಲ್ಲೂ ಅಕ್ರಮದ ಮಾಹಿತಿ. ಬೋಲೆ ಬಾಬಾ ಡೇರಿಗೆ ತುಪ್ಪ ಪೂರೈಸುವ ಸಾಮರ್ಥ್ಯ ಇರಲಿಲ್ಲ. ಯಾರದೋ ಹೆಸರಲ್ಲಿ ಮತ್ಯಾರೋ ಟೆಂಡರ್ ಪಡೆದಿದ್ದರು. ಸುಳ್ಳು ದಾಖಲೆ, ನಕಲಿ ಸೀಲ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿತ್ತು. ಆದರೆ ಒಂದು ವಿಶೇಷ, ಜೈನರಿದ್ದಾರೆ, ಹಿಂದೂಗಳೇ 4 ಜನ ಕೂಡ, ಜೈನ್ ಪ್ಲಸ್ ಹಿಂದೂ. ಈಗೇನಾಗುತ್ತೆ, ಒಂದು ವೇಳೆ ಅನ್ಯಧರ್ಮಿ ಆಗಿದ್ರೆ ಏನಾಗ್ತಿತ್ತು ಇಲ್ಲಿ,
ಎಲ್ಲಿಂದ ಎಲ್ಲಿಗೆ? ಆಮೇಲೆ ನಮ್ಮ ರಾಜಕಾರಣಿಗಳೇನು ಕಡಿಮೆನಾ? ಈ ಥರ ಆಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಕೋರ್ಟ್ ಕೂಡ ಹೇಳಿತ್ತು, ಅದನ್ನು ಜಗಜ್ಜಾಹಿರು ಮಾಡುವಂಥ ಅಗತ್ಯ ಇರಲಿಲ್ಲ ಭಾವನೆಗಳಿಗೆ ಧಕ್ಕೆ. ಅಂದರೆ ರಾಜಕಾರಣಿಗಳು ತಮ್ಮ ಲಾಭ ಆಗತ್ತೆ ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಎಷ್ಟು ಜನಗಳಿಗೆ ಭಕ್ತಾದಿಗಳಿಗೆ ಬೇಸರ ಆಗಿರ್ಬೋದು, ದುಃಖ ಆಗಿರ್ಬೋದು. ಚಂದ್ರಬಾಬು ನಾಯ್ಡುಗೂ ಅದನ್ನು ಅಷ್ಟೊಂದು ಬಹಿರಂಗವಾಗಿ ಹೇಳುವಂಥ ಅಗತ್ಯ ಇರಲಿಲ್ಲ, ಎಲ್ಲ ಆದ ನಂತರ ಹೇಳ್ಬೋದಾಗಿತ್ತು. ರಾಜಕೀಯ ಲಾಭ ಬಿಡ್ತಾನ ತಿಮ್ಮಪ್ಪ, ಬಿಡಲಾರ, ನೋಡೋಣ. ಉತ್ತರಾಖಂಡದ ಬಿಪಿನ್ ಜೈನ್, ಕೋಮಿಲ್ ಜೈನ್, ಪೋನಂಬಕ್ಕಂನ ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದಿಂಡಿಗಲ್ನ ರಾಜು ರಾಜಶೇಖರನ್ ಬಂಧಿತರು. ಆರೋಪಿಗಳು ತಿರುಪತಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತುಪ್ಪ ಪೂರೈಕೆ ಪ್ರತಿ ಹೆಜ್ಜೆಯಲ್ಲೂ ಅಕ್ರಮದ ಮಾಹಿತಿ. ಬೋಲೆ ಬಾಬಾ ಡೇರಿಗೆ ತುಪ್ಪ ಪೂರೈಸುವ ಸಾಮರ್ಥ್ಯ ಇರಲಿಲ್ಲ. ಯಾರದ್ದು ಹೆಸರಲ್ಲಿ ಮತ್ಯಾರೋ ಟೆಂಡರ್ ಪಡೆದಿದ್ದರು. ಸುಳ್ಳು ದಾಖಲೆ, ನಕಲಿ ಸೀಲ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿತ್ತು. ಆದರೆ ಒಂದು ವಿಶೇಷ, ಜೈನರಿದ್ದಾರೆ, ಹಿಂದೂಗಳೇ 4 ಜನ ಕೂಡ, ಜೈನ್ ಪ್ಲಸ್ ಹಿಂದೂ. ಈಗೇನಾಗುತ್ತೆ? ಒಂದು ವೇಳೆ ಅನ್ಯಧರ್ಮಿ ಆಗಿದ್ರೆ ಏನಾಗ್ತಿತ್ತು ಇಲ್ಲಿ? ಎಲ್ಲಿಂದ ಎಲ್ಲಿಗೆ? ಆಮೇಲೆ ನಮ್ಮ ರಾಜಕಾರಣಿಗಳೇನು ಕಡಿಮೆನಾ? ಈ ಥರ ಆಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಕೋರ್ಟ್ ಕೂಡ ಹೇಳಿತ್ತು, ಅದನ್ನು ಜಗಜ್ಜಾಹಿರು ಮಾಡುವಂಥ ಅಗತ್ಯ ಇರಲಿಲ್ಲ ಭಾವನೆಗಳಿಗೆ ಧಕ್ಕೆ. ಅಂದರೆ ರಾಜಕಾರಣಿಗಳು ತಮ್ಮ ಲಾಭ ಆಗತ್ತೆ ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಎಷ್ಟು ಜನಗಳಿಗೆ ಭಕ್ತಾದಿಗಳಿಗೆ ಬೇಸರ ಆಗಿರ್ಬೋದು, ದುಃಖ ಆಗಿರ್ಬೋದು. ಚಂದ್ರಬಾಬು ನಾಯ್ಡುಗೂ ಅದನ್ನು ಅಷ್ಟೊಂದು ಬಹಿರಂಗವಾಗಿ ಹೇಳುವಂಥ ಅಗತ್ಯ ಇರಲಿಲ್ಲ, ಎಲ್ಲ ಆದ ನಂತರ ಹೇಳ್ಬೋದಾಗಿತ್ತು. ರಾಜಕೀಯ ಲಾಭ ಬಿಡ್ತಾನ ತಿಮ್ಮಪ್ಪ, ಬಿಡಲಾರ, ನೋಡೋಣ. ಉತ್ತರಾಖಂಡದ ಬಿಪಿನ್ ಜೈನ್, ಕೋಮಿಲ್ ಜೈನ್, ಪೋನಂಬಕ್ಕಂನ ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದಿಂಡಿಗಲ್ನ ರಾಜು ರಾಜಶೇಖರನ್ ಬಂಧಿತರು. ಆರೋಪಿಗಳು ತಿರುಪತಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತುಪ್ಪ ಪೂರೈಕೆ ಪ್ರತಿ ಹೆಜ್ಜೆಯಲ್ಲೂ ಅಕ್ರಮದ ಮಾಹಿತಿ. ಬೋಲೆ ಬಾಬಾ ಡೇರಿಗೆ ತುಪ್ಪ ಪೂರೈಸುವ ಸಾಮರ್ಥ್ಯ ಇರಲಿಲ್ಲ. ಯಾರದ್ದು ಹೆಸರಲ್ಲಿ ಮತ್ಯಾರೋ ಟೆಂಡರ್ ಪಡೆದಿದ್ದರು. ಸುಳ್ಳು ದಾಖಲೆ, ನಕಲಿ ಸೀಲ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿತ್ತು. ಆದರೆ ಒಂದು ವಿಶೇಷ, ಜೈನರಿದ್ದಾರೆ, ಹಿಂದೂಗಳೇ 4 ಜನ ಕೂಡ, ಜೈನ್ ಪ್ಲಸ್ ಹಿಂದೂ. ಈಗೇನಾಗುತ್ತೆ? ಒಂದು ವೇಳೆ ಅನ್ಯಧರ್ಮಿ ಆಗಿದ್ರೆ ಏನಾಗ್ತಿತ್ತು ಇಲ್ಲಿ? ಎಲ್ಲಿಂದ ಎಲ್ಲಿಗೆ? ಆಮೇಲೆ ನಮ್ಮ ರಾಜಕಾರಣಿಗಳೇನು ಕಡಿಮೆನಾ? ಈ ಥರ ಆಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಕೋರ್ಟ್ ಕೂಡ ಹೇಳಿತ್ತು, ಅದನ್ನು ಜಗಜ್ಜಾಹಿರು ಮಾಡುವಂಥ ಅಗತ್ಯ ಇರಲಿಲ್ಲ ಭಾವನೆಗಳಿಗೆ ಧಕ್ಕೆ. ಅಂದರೆ ರಾಜಕಾರಣಿಗಳು ತಮ್ಮ ಲಾಭ ಆಗತ್ತೆ ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಎಷ್ಟು ಜನಗಳಿಗೆ ಭಕ್ತಾದಿಗಳಿಗೆ ಬೇಸರ ಆಗಿರ್ಬೋದು, ದುಃಖ ಆಗಿರ್ಬೋದು. ಚಂದ್ರಬಾಬು ನಾಯ್ಡುಗೂ ಅದನ್ನು ಅಷ್ಟೊಂದು ಬಹಿರಂಗವಾಗಿ ಹೇಳುವಂಥ ಅಗತ್ಯ ಇರಲಿಲ್ಲ, ಎಲ್ಲ ಆದ ನಂತರ ಹೇಳ್ಬೋದಾಗಿತ್ತು. ರಾಜಕೀಯ ಲಾಭ ಬಿಡ್ತಾನ ತಿಮ್ಮಪ್ಪ, ಬಿಡಲಾರ, ನೋಡೋಣ. ಉತ್ತರಾಖಂಡದ ಬಿಪಿನ್ ಜೈನ್, ಕೋಮಿಲ್ ಜೈನ್, ಪೋನಂಬಕ್ಕಂನ ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದಿಂಡಿಗಲ್ನ ರಾಜು ರಾಜಶೇಖರನ್ ಬಂಧಿತರು. ಆರೋಪಿಗಳು ತಿರುಪತಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತುಪ್ಪ ಪೂರೈಕೆ ಪ್ರತಿ ಹೆಜ್ಜೆಯಲ್ಲೂ ಅಕ್ರಮದ ಮಾಹಿತಿ. ಬೋಲೆ ಬಾಬಾ ಡೇರಿಗೆ ತುಪ್ಪ ಪೂರೈಸುವ ಸಾಮರ್ಥ್ಯ ಇರಲಿಲ್ಲ. ಯಾರದ್ದು ಹೆಸರಲ್ಲಿ ಮತ್ಯಾರೋ ಟೆಂಡರ್ ಪಡೆದಿದ್ದರು. ಸುಳ್ಳು ದಾಖಲೆ, ನಕಲಿ ಸೀಲ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿತ್ತು. ಆದರೆ ಒಂದು ವಿಶೇಷ, ಜೈನರಿದ್ದಾರೆ, ಹಿಂದೂಗಳೇ 4 ಜನ ಕೂಡ, ಜೈನ್ ಪ್ಲಸ್ ಹಿಂದೂ. ಈಗೇನಾಗುತ್ತೆ? ಒಂದು ವೇಳೆ ಅನ್ಯಧರ್ಮಿ ಆಗಿದ್ರೆ ಏನಾಗ್ತಿತ್ತು ಇಲ್ಲಿ? ಎಲ್ಲಿಂದ ಎಲ್ಲಿಗೆ? ಆಮೇಲೆ ನಮ್ಮ ರಾಜಕಾರಣಿಗಳೇನು ಕಡಿಮೆನಾ? ಈ ಥರ ಆಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಕೋರ್ಟ್ ಕೂಡ ಹೇಳಿತ್ತು, ಅದನ್ನು ಜಗಜ್ಜಾಹಿರು ಮಾಡುವಂಥ ಅಗತ್ಯ ಇರಲಿಲ್ಲ ಭಾವನೆಗಳಿಗೆ ಧಕ್ಕೆ. ಅಂದರೆ ರಾಜಕಾರಣಿಗಳು ತಮ್ಮ ಲಾಭ ಆಗತ್ತೆ ಅಂದರೆ ಏನು
ಉತ್ತರಾಖಂಡದ ಬಿಪಿನ್ ಜೈನ್, ಪೋಮಿಲ್ ಜೈನ್, ಪೋನಂಬಕ್ಕಂನ ಅಪೂರ್ವ ವಿನಯ್ ಕಾಂತ್ ಚಾವ್ಡಾ, ದಿಂಡಿಗಲ್ನ ರಾಜು ರಾಜಶೇಖರನ್ ಬಂಧಿತರು. ಆರೋಪಿಗಳು ತಿರುಪತಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ತುಪ್ಪ ಪೂರೈಕೆ ಪ್ರತಿ ಹೆಜ್ಜೆಯಲ್ಲೂ ಅಕ್ರಮದ ಮಾಹಿತಿ. ಬೋಲೆ ಬಾಬಾ ಡೇರಿಗೆ ತುಪ್ಪ ಪೂರೈಸುವ ಸಾಮರ್ಥ್ಯ ಇರಲಿಲ್ಲ. ಯಾರದ್ದು ಹೆಸರಲ್ಲಿ ಮತ್ಯಾರೋ ಟೆಂಡರ್ ಪಡೆದಿದ್ದರು. ಸುಳ್ಳು ದಾಖಲೆ, ನಕಲಿ ಸೀಲ್ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿತ್ತು. ಆದರೆ ಒಂದು ವಿಶೇಷ, ಜೈನರಿದ್ದಾರೆ, ಹಿಂದೂಗಳೇ 4 ಜನ ಕೂಡ, ಜೈನ್ ಪ್ಲಸ್ ಹಿಂದೂ. ಈಗೇನಾಗುತ್ತೆ, ಒಂದು ವೇಳೆ ಅನ್ಯಧರ್ಮಿ ಆಗಿದ್ರೆ ಏನಾಗ್ತಿತ್ತು ಇಲ್ಲಿ? ಎಲ್ಲಿಂದ ಎಲ್ಲಿಗೆ? ಆಮೇಲೆ ನಮ್ಮ ರಾಜಕಾರಣಿಗಳೇನು ಕಡಿಮೆನಾ? ಈ ಥರ ಆಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಅವರಿಗೆ ಕೋರ್ಟ್ ಕೂಡ ಹೇಳಿತ್ತು, ಅದನ್ನು ಜಗಜ್ಜಾಹಿರು ಮಾಡುವಂಥ ಅಗತ್ಯ ಇರಲಿಲ್ಲ. ಭಾವನೆಗಳಿಗೆ ಧಕ್ಕೆ. ಅಂದರೆ ರಾಜಕಾರಣಿಗಳು ತಮ್ಮ ಲಾಭ ಆಗತ್ತೆ ಅಂದರೆ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಎಷ್ಟು ಜನಗಳಿಗೆ, ಭಕ್ತಾದಿಗಳಿಗೆ ಬೇಸರ ಆಗಿರ್ಬೋದು, ದುಃಖ ಆಗಿರ್ಬೋದು. ಚಂದ್ರಬಾಬು ನಾಯ್ಡುಗೂ ಅದನ್ನು ಅಷ್ಟೊಂದು ಬಹಿರಂಗವಾಗಿ ಹೇಳುವಂಥ ಅಗತ್ಯ ಇರಲಿಲ್ಲ. ಎಲ್ಲ ಆದ ನಂತರ ಹೇಳ್ಬೋದಾಗಿತ್ತು. ರಾಜಕೀಯ ಲಾಭ. ಬಿಡ್ತಾನ ತಿಮ್ಮಪ್ಪ? ಬಿಡಲಾರ. ನೋಡೋಣ.